ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಇನ್ನಿಲ್ಲ. ಹಿರಿಯೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ದಂತಹ ಡಿ ಸುಧಾಕರ್ ಅನಾರೋಗ್ಯ ಕಾರಣದಿಂದಾಗಿ ಅಸುನೀಗಿದ್ದಾರೆ. 65 ವರ್ಷ. ಹಿರಿಯೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸುಧಾಕರ್. ಅನಾರೋಗ್ಯ ಕಾರಣದಿಂದಾಗಿ ಅಸುನೀಗಿದ್ದಾರೆ. 65 ವರ್ಷದ ಡಿ ಸುಧಾಕರ್ ಶ್ವಾಸಕೋಶದ ಸೋಂಕು ತೀವ್ರಗೊಂಡು ನಿಧನರಾಗಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಡಿ ಸುಧಾಕರ್ ನಿಧನಗೊಂಡಿರುವಂಥದ್ದು. ಕೆಲ ದಿನಗಳಿಂದ ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇರ್ತಾರೆ ಅನ್ನುವಂಥ ಮಾಹಿತಿ ಇದೆ. ವೆಂಟಿಲೇಟರ್ ನೆರವಿನಿಂದ ಉಸಿರಾಡ್ತಾ ಇದ್ದಂತಹ ಡಿ ಸುಧಾಕರ್ ಶ್ವಾಸಕೋಶ ಕಸಿ ಮಾಡುವಂತಹ ಬಗ್ಗೆಯೂ ಕೂಡ ಚಿಂತನೆಯನ್ನು ನಡೆಸಿರ್ತಾರೆ ವೈದ್ಯರು. ಮೊಣಕಾಲಿನ ಶಸ್ತ್ರಚಿಕಿತ್ಸೆಯ ನಂತರ ಸುಧಾಕರ್ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಯೋಜನೆ ಮತ್ತೆ ಸಾಂಖ್ಯಿಕ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. 65 ವರ್ಷ ಸುಧಾಕರ್ ಅವರಿಗೆ ಶ್ವಾಸಕೋಶದ ಸೋಂಕು ತೀವ್ರಗೊಂಡು ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಎಲೆಕ್ಟ್ರಾನಿಕ್ ಸಿಟಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಡಿ ಸುಧಾಕರ್ ನಿಧನರಾಗಿರುವಂಥದ್ದು. ನಾಲ್ಕು ಬಾರಿ ಶಾಸಕರಾಗಿ ಜನರ ಸೇವೆಗೆ ಹೆಸರಾಗಿರ್ತಾರೆ ಸಚಿವರು. ಅಭಿಮಾನಿಗಳೆಲ್ಲರೂ ಕೂಡ ಕಣ್ಣೀರಾಗ್ತಾ ಇದ್ದಾರೆ. 25 ದಿನದಿಂದ ಪ್ರಜ್ಞಾಹೀನರಾಗಿರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. 25 ಡೇಸ್ ಇಂದನೂ ಕೂಡ ಪ್ರಜ್ಞಾಹೀನರಾಗಿರ್ತಾರೆ. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ನಿಧನಗೊಂಡಿರುವಂಥದ್ದು. ನಗುಮುಖದ ಸರದಾರ, ಬಡವರ ಬಂಧು, ಅಜಾತ ಶತ್ರು, ಚಿತ್ರದುರ್ಗದ ಉಸ್ತುವಾರಿ ಸಚಿವರು ಡಿ ಸುಧಾಕರ್ ಅವರು ಇನ್ನಿಲ್ಲ. ಮಧ್ಯಾಹ್ನ 2 ಗಂಟೆ ವೇಳೆಗೆ ಹುಟ್ಟೂರು ಚಳ್ಳಕೆರೆಯ ಸುಧಾಕರ್ ಸ್ಟೇಡಿಯಂ ಜಾಗದಲ್ಲಿ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಇನ್ನು ಪಾರ್ಥಿವ ಶರೀರವನ್ನ ಬೆಂಗಳೂರಿನಿಂದ ರವಾನಿಸಿ ಹಿರಿಯೂರಿನ ನೆಹರು ಮೈದಾನದಲ್ಲಿ ಚಿತ್ರದುರ್ಗದ ಡಿಸಿಸಿ ಬ್ಯಾಂಕ್ ಬಳಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. 65 ವರ್ಷ. ಮೇ 10ರಂದು ಬೆಳಗಿನ ಜಾವ 3:15 ಸುಮಾರು ಹೊತ್ತಿಗೆ ಮೃತಪಟ್ಟಿದ್ದಾರೆ. ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಸ್ಪಿಟಲ್ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇರ್ತಾರೆ. ಬೆಳಗಿನ ಜಾವ 3:15 ಸುಮಾರು ಹೊತ್ತಿಗೆ ನಿಧನರಾಗಿರುವಂಥದ್ದು. ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನು ರವಾನಿಸಿ ಹಿರಿಯೂರಿನ ನೆಹರು ಮೈದಾನದಲ್ಲಿ ಚಿತ್ರದುರ್ಗದ ಡಿಸಿಸಿ ಬ್ಯಾಂಕ್ ಬಳಿ ಇರುವಂತಹ ಜಾಗದಲ್ಲಿ ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇದೆ. ಮಧ್ಯಾಹ್ನ 2 ಗಂಟೆ ವೇಳೆಗೆ ಹುಟ್ಟೂರು ಚಳ್ಳಕೆರೆಯ ಸುಧಾಕರ್ ಸ್ಟೇಡಿಯಂ ಜಾಗಕ್ಕೆ ಮೃತದೇಹವನ್ನು ರವಾನಿಸಲಾಗ್ತಾ ಇದೆ. ಜೈನ ಸಮುದಾಯದ ಅಗ್ನಿ ಸಂಸ್ಕಾರದ ಮೂಲದ ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಅದಕ್ಕೂ ಮೊದಲು ಸಾರ್ವಜನಿಕ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇದೆ. ಮೊಣಕಾಲು ಶಸ್ತ್ರಚಿಕಿತ್ಸೆಗಾಗಿ ಒಳಗಾಗಿರ್ತಾರೆ. ಅದಾದ ನಂತರವೇ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣಲಿಲ್ಲ, ಏರುಪೇರಾಗತ್ತೆ ಅನ್ನುವಂತಹ ಮಾಹಿತಿ ಇದೆ. ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಾರೆ. ಅದಾದ ಮೇಲೆ ಅನಾರೋಗ್ಯ ತುಂಬ ಸಂಭವಿಸುತ್ತೆ ಅನ್ನುವಂತಹ ಮಾಹಿತಿ. ಮೇನ್ಲಿ ಶ್ವಾಸಕೋಶದ ಸೋಂಕು ಕಾಣಿಸ್ಕೊಂಡಿರುತ್ತೆ. ದೇಹಸ್ಥಿತಿ ಗಂಭೀರವಾದಂತಹ ಒಂದು ಕಾರಣದಿಂದಾಗಿ ಅವರನ್ನ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಗೆ ಫಸ್ಟು ರವಾನೆ ಮಾಡಲಾಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿಯ ಕೃಷ್ಣ ಆರೋಗ್ಯ ವಿಜ್ಞಾನಗಳ ಸಂಸ್ಥೆಗೆ ಸ್ಥಳಾಂತರಿಸ್ತಾರೆ. ಆಮೇಲೆ ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗುತ್ತೆ. ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರ್ತಾರೆ. ಆದರೆ 1 ತಿಂಗಳು ಆಸ್ಪತ್ರೆ ಚಿಕಿತ್ಸೆ ಬಳಿಕ ಆರೋಗ್ಯ ಸುಧಾರಿಸೋದೇ ಇಲ್ಲ. ತುಂಬ ಏರುಪೇರುಗಳಾಗ್ತಾನೆ ಇರುತ್ತೆ. ಫೈನಲಿ ವಿಧಿವಶರಾಗಿದ್ದಾರೆ. ಶ್ವಾಸಕೋಶ ಕಸಿ ಮಾಡೋದಕ್ಕೂ ಕೂಡ ವೈದ್ಯರು ಎಲ್ಲ ರೀತಿಯಾದಂತಹ ಪ್ಲಾನಿಂಗ್ಸ್ ಅನ್ನು ಮಾಡ್ಕೊಂಡಿರ್ತಾರೆ. ಕಸಿ ಮಾಡಿದ್ರೆ ಸಮಸ್ಯೆ ಬಗೆಹರಿಬಹುದೇನೋ ಅನಾರೋಗ್ಯದಿಂದ ಅಂತ ಹೇಳ್ಬಿಟ್ಟು. ಬಟ್ ಪ್ರಜ್ಞೆ ಬರಬೇಕು, ಪ್ರಜ್ಞಾಹೀನರಾಗಿರ್ತಾರೆ. ಒಂದು 15 ದಿನದಿಂದ ಕೂಡ ಪ್ರಜ್ಞಾಹೀನರಾಗಿರ್ತಾರಂತೆ. ಸೊ ಪ್ರಜ್ಞೆ ಬರಲಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ವೆಯ್ಟ್ ಮಾಡ್ತಿರ್ತಾರೆ. ಬಟ್ ಬಿಫೋರ್ ದಟ್ ವಿಧಿವಶರಾಗಿರುವಂಥದ್ದು. ಮತ್ತೆ ಯಾವುದೇ ಟ್ರೀಟ್ಮೆಂಟ್ಗೂ ಕೂಡ ಕೆಲ ದಿನಗಳಿಂದ ಸ್ಪಂದಿಸ್ತಾ ಇರಲಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅದಾಗಿ ಕೆಲವೇ ದಿನಕ್ಕೆ ವಿಧಿವಶರಾಗಿರುವಂಥದ್ದು. ಬೆಳಗಿನ ಜಾವ ಇವತ್ತು ಮೃತಪಟ್ಟಿದ್ದಾರೆ.
ಸುಧಾಕರ್ ಅವರು ಜನಾನುರಾಗಿ ಆಗಿರ್ತಾರೆ. ಹಲವು ಜನ ವೈದ್ಯಕೀಯ ಖರ್ಚುಗಳನ್ನು ಬಡ ಮಕ್ಕಳ ಶಿಕ್ಷಣಕ್ಕಾಗಿ ನೆರವಾಗಿರ್ತಾರೆ. ಸಣ್ಣ ಪುಟ್ಟ ಸಮಾಜಗಳ ಕೈ ಹಿಡಿದು ಬೆಳೆಸಿರ್ತಾರೆ. ಯಾರೇ ಬಂದರೂ ಸ್ಪಂದಿಸಿ ಕೈಲಾದಷ್ಟು ಸಹಾಯವನ್ನ ಮಾಡ್ತಾ ಇರ್ತಾರೆ. ಜನಾನುರಾಗಿಯಾಗಿ ಬದುಕಿರುವಂಥವರು, ಬಹಳಷ್ಟು ಜನಕ್ಕೆ ಸಹಾಯ ಮಾಡಿದಂಥವರು. ಅಭಿಮಾನಿಗಳೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಯಾಗಿದ್ದಂತಹ ಡಿ ಸುಧಾಕರ್ ಚಳ್ಳಕೆರೆಯಿಂದ ರಾಜಕೀಯ ಜೀವನವನ್ನ ಆರಂಭ ಮಾಡಿರ್ತಾರೆ. ಹಿರಿಯೂರನ್ನ ತಮ್ಮ ಕರ್ಮಭೂಮಿಯನ್ನಾಗಿಸಿಕೊಂಡಿರ್ತಾರೆ ಸುಧಾಕರ್. 2004ರಲ್ಲಿ ಮೊದಲ ಬಾರಿಗೆ ರಾಜಕೀಯಕ್ಕೆ ಪಾದಾರ್ಪಣೆಯನ್ನ ಮಾಡಿರುವಂಥದ್ದು. 4 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ. 2004ರಲ್ಲಿ ಚಳ್ಳಕೆರೆ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿರುವಂಥದ್ದು. ಚಳ್ಳಕೆರೆ ಎಸ್ಟಿ ಮೀಸಲು ಕ್ಷೇತ್ರವಾದಂತಹ ಕಾರಣ ಕ್ಷೇತ್ರ ಬದಲಾವಣೆ ಮಾಡಲಾಗುತ್ತೆ. ಹಿರಿಯೂರು ವಿಧಾನಸಭಾ ಕ್ಷೇತ್ರದಿಂದ 3 ಬಾರಿ ಸ್ಪರ್ಧಿಸಿರುವಂಥದ್ದು. 2008, 2013, 2023ರ ಚುನಾವಣೆಯಲ್ಲಿ ಹಿರಿಯೂರಿನಿಂದ ಆಯ್ಕೆಯಾಗಿರ್ತಾರೆ ಕೂಡ. 2008ರಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಾರೆ. ಆ ಕ್ಷೇತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಅಮೋಘ ಗೆಲುವನ್ನು ಕೂಡ ಪಡೆದುಕೊಂಡಿರ್ತಾರೆ ಡಿ ಸುಧಾಕರ್. ಬಿಜೆಪಿ ಸರ್ಕಾರದಲ್ಲಿ ಮೊದಲ ಬಾರಿಗೆ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡಿರುವಂತವರು. 2008ರಲ್ಲಿ ಯಡಿಯೂರಪ್ಪ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಸೇವೆಯನ್ನು ಕೂಡ ಸಲ್ಲಿಸಿರ್ತಾರೆ. 2010ರಲ್ಲಿ ಯಡಿಯೂರಪ್ಪ ಸಂಪುಟದಲ್ಲಿ ಯುವ ವ್ಯವಹಾರಗಳ ಸಚಿವರಾಗಿ ಕೂಡ ಸೇವೆಯನ್ನ ಸಲ್ಲಿಸಿರುವಂಥದ್ದು. 2013ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಂತಹ ಸುಧಾಕರ್ ಅದಾದ ನಂತರ 2013ರಲ್ಲಿ ಡಿ ಸುಧಾಕರ್ಗೆ ಕಾಂಗ್ರೆಸ್ನಿಂದ ಪಕ್ಷ ಬಿ ಫಾರಂ ಪ್ರಕಟಿಸುತ್ತೆ. ಚಿತ್ರದುರ್ಗ ಜಿಲ್ಲಾ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. 2018ರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಕ್ಕೆ ಮುಂದಾಗ್ತಾರೆ ಡಿ ಸುಧಾಕರ್ ಅವರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ಗೆ ಗೆಲುವು ದಕ್ಕತ್ತೆ. 2023 ಸಿದ್ದರಾಮಯ್ಯ ಸಂಪುಟದಲ್ಲಿ ಯೋಜನೆ ಮತ್ತೆ ಸಾಂಖ್ಯಿಕ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಚಿತ್ರದುರ್ಗ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಯಾಗಿರ್ತಾರೆ ಡಿ ಸುಧಾಕರ್ ಅವರು. ಚಳ್ಳಕೆರೆಯಿಂದ ರಾಜಕೀಯ ಜೀವನವನ್ನ ಆರಂಭ ಕೂಡ ಮಾಡಲಿರ್ತಾರೆ. ಕಂಪ್ಲೀಟ್ ಆದಂತಹ ಸುಧಾಕರ್ ಅವರ ನಡೆದು ಬಂದ ಹಾದಿ, ಹಿರಿಯೂರನ್ನ ತಮ್ಮ ಕರ್ಮ ಭೂಮಿಯನ್ನಾಗಿಸಿಕೊಂಡಿರ್ತಾರೆ. 2004 ಮೊದಲ ಬಾರಿ ರಾಜಕೀಯಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದು. 4 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಸೆಕೆಂಡ್ ಬಿಡಿ ಸರ್. 30 ಸೆಕೆಂಡ್ ಪ್ಲೀಸ್. ಒಂದು ನಿಮಿಷ. 30 ಸೆಕೆಂಡ್ ವಿಜುವಲ್ ಮಾಡ್ಕೊಳ್ಳಿ ಸರ್.
ಸರ್ ಸರ್ ಏ ಆ ಕಡೆ ಹೋಗ್ರಪ್ಪ ಒಂದು ಸ್ವಲ್ಪ ಪ್ಲೀಸ್